ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ ಪೇ ಸಿ ಎಂ ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ನಾವು ವಿಧಾನಸಭೆ ಒಳಗಡೆ ಮೂಡ ಹಗರಣ ಆದಾಗ, 3,000 ಕೋಟಿ ಹಗರಣ ಆದಾಗ, ವಾಲ್ಮೀಕಿ ಹಗರಣ ಆದಾಗ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಏನು ಹೇಳ್ತಾ ಇದ್ರು, ಸಾಕ್ಷಿ ಕೊಡಿ, ಕರಪ್ಷನ್ಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು. ನಮ್ಮಲ್ಲಿ ಸಾಕ್ಷಿ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಸರ್ಕಾರ 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ. 63%. ನಾವು 60% ಹೇಳಿದ್ರಿ, ಬಿಜೆಪಿ 63%. ತಪ್ಪು, ಬಿಜೆಪಿ ಹೇಳಿರೋದು ತಪ್ಪು. 60 ಅಲ್ಲ 63, 3% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು? ಎಲ್ಲ ನ್ಯಾಯಾಧೀಶರು. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜ್ಗಳು ಕೂತಿದ್ರು, ನ್ಯಾಯವಾದಿಗಳು ಕೂತಿದ್ರಲ್ಲಿ. ಅಂಥ ಸಭೆಯಲ್ಲಿ ದಾರಿಯೆಲ್ಲ ಹೇಳಿರೋದವರು. ಒಂದು ಕೋರ್ಟಿನ ಪ್ಲಾಟ್ಫಾರಮಲ್ಲಿ ಅವರು 63% ಭ್ರಷ್ಟಾಚಾರ. ನೀವು ಯಾವ ಇಲಾಖೆಗೆ ಹೋದ್ರೂ 63%, ಎಲ್ಲೋದ್ರೂ 63%. ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಇದು ನ್ಯಾಯಮೂರ್ತಿಗಳಿರೋದು. ನಮ್ಮ ಮೇಲೆ 40% ಅಂತ SIT ಮಾಡಿದ್ರಲ್ಲ ನೀವು, ಕದೀಮರು, ಕಳ್ಳರು ನೀವು. 40% ಅಂತ SIT ಮಾಡಿದ್ರಿ. ಈಗ 63%ಗೆ ಯಾವ SIT ಮಾಡ್ತೀರಾ ಹೇಳಿ? ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತಿದಾರಲ್ಲ ಕೋರ್ಟು, ನ್ಯಾಯಾಧೀಶರು. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಾಡಿ, ಇದಕ್ಕೆ SIT ನಮಗೆ ಮಾಡಿದ್ರಲ್ಲ, ಮಾಡಿ. CBI ತನಿಖೆ ನಿಮ್ಮ ಧೈರ್ಯ ಇದ್ದರೆ ಮಾಡಿ, CBI ತನಿಖೆ ಮಾಡಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗಜ್ಜಾಹೀರಾತು. ಕಳೆದ 2.5 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೋವಿ ನಿಗಮದ ಅಧ್ಯಕ್ಷನೇ ಎಕರೆಗೆ ದುಡ್ಡು ಫಿಕ್ಸ್ 25 ಲಕ್ಷ. ಯಾರಿಗೆ ಬಡವರು ಯಾರು ಬೋವಿಗಳಿದ್ದಾರೆ ಅವ್ರಿಗೆ ಉಳುಮೆ ಮಾಡೋಕ್ಕೆ ಫ್ರೀಯಾಗಿ ಸರ್ಕಾರ ಕೊಡೋದು. ಅದಕ್ಕೆ 25 ಲಕ್ಷ ರೂಪಾಯಿ ಕಮಿಷನ್. 1 ಎಕರೆ ಜಮೀನು ಕೊಡೋಕೆ 25 ಲಕ್ಷ ಕಮಿಷನ್ ಅವ್ರಿಗೆ, ಬೋವಿ ನಿಗಮದ್ದು. ವಾಲ್ಮೀಕಿ ನಿಗಮದಲ್ಲಿ ನಿಮಗೆ ಗೊತ್ತಿದೆ 187 ಕೋಟಿ, ಸುಮಾರು 400 ಅಕೌಂಟ್ಗೆ, 700 ಅಕೌಂಟು, 700 ಅಕೌಂಟ್ಗೆ ಲಂಚ ಹೋಯ್ತು. ಆ ಲಂಚ ಪೂರ್ತಿ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಈಗ ತನಿಖೆ ನಡೀತಾ ಇದೆ. ಮಂತ್ರಿ ರಾಜೀನಾಮೆನೂ ಆಯಿತು. ಮೂಡ ಹಗರಣದಲ್ಲಿ 14 ಸೈಟು ಲೂಟಿ ಹೊಡೆದು ಅದು ವಾಪಸ್ ಕೊಟ್ಟಿದ್ದೀರಾ. ಈಗ ಇದು ಏನು ಬಾರ್ ಲೈಸೆನ್ಸ್ಗೆ 20 ಲಕ್ಷ, ಅದೆಲ್ಲ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಐತೆ ಸಖತ್ತಾಗಿ ವಿಡಿಯೋ. ಬಾರ್ಗಳಿಗೆಲ್ಲ 20 ಲಕ್ಷ ಫಿಕ್ಸ್ ಮಾಡಿದ್ದೀರಾ. ಟ್ರಾನ್ಸ್ಫಾರಮ್ 90 ಕೋಟಿ ಹಗರಣ. ಟ್ರಾನ್ಸ್ಫಾರಮಲ್ಲಿ 90 ಕೋಟಿ ಹಗರಣ ನಡೀತಾ ಇದೆ. ಇನ್ನು ಕಸದ್ದು
ಹೇಳಿದ್ರಲ್ಲ, ಕಳೆದ ಬಾರಿ ಹೇಳಿದೆ ನಾನು, ಕಸ ಗುಡಿಸೋ ಮಿಷಿನ್ನು 98 ಲಕ್ಷ, ಅದು ಬೇರೆ ರಾಜ್ಯದಲ್ಲಿ, ಅದು ಬೇರೆ ಇಂಪೋರ್ಟು, ನಮ್ಮ ದೇಶದಲ್ಲ, ಜರ್ಮನ್ದೋ ಯಾವುದೋ ದೇಶದ್ದು 98 ಲಕ್ಷ. ಇವರು 2.5 ಕೋಟಿ ಕೊಡ್ತವಂತ ಇದ್ರು ಬಾಡಿಗೆಗೆ, ಸ್ವಂತಕ್ಕಲ್ಲ. ಅಂದರೆ ಪ್ರತಿಯೊಂದು ಕರ್ನಾಟಕ, ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ, ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನು 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ, ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ, ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು ಆ ಪಪ್ಪಿದು, ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ PCM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಚುನಾವಣೆಗೆ ಮುಂಚೆ 3 ತಿಂಗಳ ಮುಂಚೆ ಎಲ್ಲ ರಸ್ತೆಗಳಲ್ಲಿ PCM ಅಂತ ಅಂಟಿಸ್ತೀರಿ. ಈಗ 40%ಗೆ, ಈಗ 63%ಗೆ. ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲಕ್ಕೆ. ಒಬ್ಬ ಲೋಕಾಯುಕ್ತ, ಸಿಟ್ಟಿಂಗ್ ಲೋಕಾಯುಕ್ತ, ನಾನು ಹೇಳ್ತಾ ಇರೋದು ಸಿಟ್ಟಿಂಗ್ ಲೋಕಾಯುಕ್ತ, ಉಪಲೋಕಾಯುಕ್ತರು, ಅದು ನ್ಯಾಯಾಧೀಶರಿರುವಂಥ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನು ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಎಲ್ಲೋಗಿ ಇಲಾಖೆ, ಯಾವ ಇಲಾಖೆ ಹೋದ್ರೂ ಇಷ್ಟು ಕೊಡಬೇಕು ಅಂತ. ಮೊನ್ನೆ ರೆವಿನ್ಯೂ ಮಿನಿಸ್ಟ್ರು ಹೋಗಿದ್ರಲ್ಲ, ಯಾವುದೋ ತಹಸೀಲ್ದಾರ್ ಕಚೇರಿಗೆ, ಅಲ್ಲಿ ಅವರೇ ಹೇಳಿದ್ದಾರೆ ಓಪನ್ ಆಗಿ, ಬೋರ್ಡ್ ಹಾಕ್ಬಿಡಪ್ಪ ಎಷ್ಟೆಷ್ಟು ಯಾವುದಕ್ಕೆ ಲಂಚ ಅಂತೇಳಿ. ಅವರೇ ನೇಮಕ ಮಾಡಿದ್ದು, ಅವರೇ ಟ್ರಾನ್ಸ್ಫರ್ ಮಾಡಿದ್ದು, ವಸೂಲಿ ಮಾಡೋದು ಸರ್ಕಾರನೇ. ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡ್ದಿರ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಹಂಗೆ ದುಡ್ಡು ಕೊಡದೆ ಯಾರಾದರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವುದಾದ್ರೂ ಒಂದು ತಗೊಂಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಕಡೆ ದುಡ್ಡು, P1 ಇಂದ ಹಿಡಿದು ಕಮಿಷನರ್, ಇದು ಸೆಕ್ರೆಟರಿವರೆಗೂ ದುಡ್ಡು. ಅದರಿಂದ ಈಗ 63% ಕಮಿಷನ್ ಆಗ್ತಾ ಇದೆ. ಇದರಿಂದ ಸರ್ಕಾರ ನಿಜಕ್ಕೂ ಲೋಕಾಯುಕ್ತರ ಹೇಳಿಕೆ ಮೇಲೆ ಕೂಡಲೇ ಸರ್ಕಾರ CBI ತನಿಖೆಗೆ ಒಪ್ಪಿಸ್ಬೇಕಿದ್ದನ್ನು. ಅದು BJP ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. ತನಿಖೆ, CBI ತನಿಖೆಗೆ ಒಪ್ಪಿಸಿ ಕರ್ನಾಟಕದಲ್ಲಿ ನಡೀತಾ ಇರೋ ಈ ಭ್ರಷ್ಟಾಚಾರ ತಾಂಡವವನ್ನು ಜನಗಳಿಗೆ ಗೊತ್ತಾಗಬೇಕು. ಈ ಸರ್ಕಾರ ಆ ದೃಷ್ಟಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವಿದ್ದಾಗ SIT ಮಾಡಿದ್ರಿ 40%, ಯಾವ ಕೋರ್ಟಲ್ಲೂ ಸಾಕ್ಷಿ ಹೇಳಿಲ್ಲ ಬಂದು, ನೀವು ಯಾರು ಬಂದು ಸಾಕ್ಷಿ ಹೇಳಲಿಲ್ಲ. ಈಗ ಸಾಕ್ಷಿ ಹೇಳೋಕ್ಕೆ ಕೋರ್ಟ್ ನ್ಯಾಯಾಧೀಶರೇ ರೆಡಿಯಾಗಿ ಕಾಣ್ತಾ ಇತ್ತು ಸ್ಟೇಟ್ಮೆಂಟ್ ನೋಡಿದ್ಮೇಲೆ. ಅದರಿಂದ CBI ತನಿಖೆ ಕೊಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ನಿಮಿಷ ವಿಡಿಯೋ ರನ್ ಮಾಡ್ತೀರಿ, ಒಂದು ನಿಮಿಷ ಕೊಡಪ್ಪ. ಒಂದು ನಿಮಿಷ ಚಲೋ. ಓಕೆ. ಮೈಕಲ್ಲ ಹಿಡ್ಕೊ, ಕಾಣಿಸುತ್ತಾನಪ್ಪ. ಕರ್ನಾಟಕ 63%,
which is a dangerous trend. In every field, wherever you go, fiscally corruption, fiscally corruption. Kerala least 10%, Karnataka 60%, ಲೈಟ್ ಅಂತ ಆಫ್ ಮಾಡಪ್ಪ. which is a dangerous. ಲೈಟ್ ಅಂತ ಆಫ್ ಮಾಡು. ಕ್ಯಾಮರಾ Least 10%, Karnataka 60%. This is which is a dangerous trend. In every field, wherever you go, fiscally corruption. Kerala least 10%, Karnataka 60%. This is which is a dangerous trend. In every field, wherever you go, ಏನಪ್ಪ ಸಾಕ ಇನ್ನ Kerala least 10%, Karnataka 60%. This is which is a dangerous trend. ಸಾಕಾರಪ್ಪ. ಹಾ, ಅವ್ರು ಹೇಳ್ತಾರೆ ಲೇಟೆಸ್ಟ್ ಟ್ರೆಂಡ್ ಕರ್ನಾಟಕ ಲೇಟೆಸ್ಟ್ ಟ್ರೆಂಡ್ 63%, ಕೇರಳದಲ್ಲಿ 10% ಅಂತ ಅವ್ರು ಹೇಳಿರೋದು. 63% ಲೇಟೆಸ್ಟ್ ಟ್ರೆಂಡು. ಎಲ್ಲನ ಹೋಗಿ ಯಾವ ಇಲಾಖೆನ ಹೋಗಿ ಇಷ್ಟು ಕೊಡಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ಫಿಕ್ಸ್ ಮಾಡಿರೋ ರೇಟು, ಡಿ ಕೆ ಮತ್ತು ಸಿದ್ದರಾಮಯ್ಯ ಫಿಕ್ಸ್ ಮಾಡಿರೋ ರೇಟು ಇವತ್ತು ಲೋಕಾಯುಕ್ತರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಅರ್ಥ ಮಾಡ್ಕೋಬೇಕು, ಇಂಥ ಕರಪ್ಟ್ ಸರ್ಕಾರ ತೊಲಗೋ ಅಂಥ ಮನಸ್ಥಿತಿ ಏನು ಜನ ತೀರ್ಮಾನ ಮಾಡಿ ಇವರಿಗೆ ಚೀಮಾರಿ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಪತ್ರಿಕಾ ಬಂಧುಗಳೇ, ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಆ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಪ್ರಶ್ನೆ, ಇದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮೊದಲೇ ಇದನ್ನ ಹಿಂಟ್ ಕೊಟ್ಟಿದ್ರು. ಹೆಚ್ಚು ಕಡಿಮೆ ಕರ್ನಾಟಕನೇ ನಂಬರ್ 1 ಅನ್ನೋದನ್ನ ಹೇಳಿದ್ರು. ಇಲ್ಲಿನ ಪಾಪ ನಂಬರ್ 5ರಲ್ಲಿ ಬಂದಿದೆ ಭ್ರಷ್ಟಾಚಾರದಲ್ಲಿ. ನಮ್ಮ ಬಗ್ಗೆನೂ 40% ಆಪಾದನೆ ಈ ಸರ್ಕಾರ ಮಾಡಿತ್ತು. ಆದರೆ ಸಾಬೀತು ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಈಗ ಇದಕ್ಕೊಂದು ಅಥೆಂಟಿಕೇಶನ್ ಬೇಕಾಗಿತ್ತು. ಅಥೆಂಟಿಕೇಶನ್ ಏನು ಅಂತಂದ್ರೆ, ಈಗ ಉಪ ಲೋಕಾಯುಕ್ತರೇ ಹೇಳಿದ್ದಾರೆ, ನಾನು ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ನನ್ನ ಆಗ್ರಹ ಇರತಕ್ಕಂಥದ್ದು, ಇದನ್ನ ಸುಳ್ಳು ಅಂತೀರಾ ಹೇಳಿ ನೋಡೋಣ, ಅಥವಾ ಒಪ್ಪುತ್ತೀರಾ? ಎರಡಕ್ಕೀಗ ಅವರು ಉತ್ತರ ಕೊಡಲೇಬೇಕು. ಸುಳ್ಳು ಅನ್ನೋದಾದ್ರೆ ನೀವು ನೇರವಾಗಿ ಮಾತಿನಲ್ಲಿ ಇದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನದಿಂದ ಬಂದಿರತಕ್ಕಂತ ಈ ಮಾತು. ಸರಿ ಅನ್ನೋದಾದ್ರೆ ನೀವು ಯಾವ ಮುಖ ಇಟ್ಕೊಂಡು ಇನ್ನು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆ? ರಾಜೀನಾಮೆ ಕೊಡಬೇಕೋ ಬೇಡ? ಇದಕ್ಕೆ ಯಾವ ಉತ್ತರ ನಿಮ್ಮದನ್ನ ಇದನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಬಹು ಚರ್ಚಿತ ವಿಷಯ, ಇತ್ತೀಚೆಗೆ ಅಧಿಕಾರ ಹಸ್ತಾಂತರದ ವಿಚಾರ ಬಂದಿತ್ತು. ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಬಿಡಬೇಕು, ನನಗೆ ಕೊಡಬೇಕು, ಇಬ್ಬರಲ್ಲಿ ಟಜಲ್ ಇದು. ಇವರು ನಾನು ಕೊಡೆ, ಅವರು ನಾನು ಬಿಡೆ, ಇದು ನಡೆದಿತ್ತು.
ಶಾಸಕರನ್ನ ಆ ಕಡೆ ಗುಂಪಿಂದ ಈ ಕಡೆ ಗುಂಪಿಗೆ, ಈ ಕಡೆ ಗುಂಪಿಂದ ಆ ಕಡೆ ಗುಂಪಿಗೆ ಹೆಂಗೆ ಸೆಳೆಯೋದು ಅನ್ನೋದು ಕೂಡ ನಡೆದಿತ್ತು. ಈ ಚರ್ಚೆಯ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಪ್ರಾರಂಭ ಆಯ್ತು. ಈಗ ಒಬ್ಬರ ಮನೆಗೆ ಒಬ್ಬರು ಹೋಗೋದು ಅಂತಂದ್ರೆ ಏನು? ಸಂಬಂಧ ಮಾಡೋದು, ಇಲ್ಲ ಹೆಣ್ಣು ಕೊಡೋದು, ಇಲ್ಲ ಅಂತಂದ್ರೆ ಗಂಡು ತರೋದು. ಈ ರೀತಿ ಚರ್ಚೆಗಳನ್ನು ನಾವು ನೋಡಿದ್ದೀವಿ. ಈ ಸಾರಿ ಹೆಣ್ಣು ಕೊಡೋರು ಬಂದಿದ್ರಪ್ಪ, ನಮ್ಮನ್ನು ಅವ್ರ ಮನೆಗೆ ಕರೆದಿದ್ದಾರೆ, ನಾವು ಹೋಗ್ಬೇಕಾಗಿದೆ, ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ. ಆವಾಗ ಬ್ರೇಕ್ಫಾಸ್ಟೋ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ. ಈ ರೀತಿ ಸಂಬಂಧ ಬೆಸೆಯೋದು ಇರೋದು. ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ನೀವು, ನಿಮ್ಮನೆ ಬ್ರೇಕ್ಫಾಸ್ಟ್ಗೆ ನಾನು ಅಂದ್ರೆ ಇದು ಯಾವ ತರ ಸಂಬಂಧ? ಅಂದ್ರೆ ಒಂದೇ ಪಕ್ಷದಲ್ಲಿದ್ರು ಇವರ ಸಂಬಂಧಗಳು ಸರಿ ಇರಲಿಲ್ಲ ಅಂತ ಇದರಿಂದನೇ ಗೊತ್ತಾಗತ್ತೆ. ಅದು ಎಲ್ಲಾದ್ರೂ ಹೋಗ್ಲಿ, ಏನ್ ಸಂಬಂಧ ನೀವು ಯಾರು ಹೇಳಿದ್ರೋ, ನೀವೇನ್ ಸಂಬಂಧ ಮಾಡಿದ್ರೋ, ಬಟ್ ಒಂದನ್ನು ತಿಳ್ಕೊಳ್ಬೇಕು, ನೀವೇನೇ ಮಾಡಿದ್ರು ಸರ್ಕಾರ ಮಾಡ್ತಿರೋದು ಇದು. ಜನರಿಗೆ ತಿಳಿಸ್ಬೇಕು, ಇದನ್ನ ಜನಪರವಾದ ಕಾರ್ಯಕ್ರಮಗಳಾಗಬೇಕೇ ಹೊರತು ನಿಮ್ಮ ಸ್ವಕಾರ್ಯಗಳಾಗಬಾರ್ದು. ಇಲ್ಲಿ ಸರ್ಕಾರ ಮಾಡೋರು ಪತ್ರಕರ್ತರು ನೋಡಿದ್ರು, ಒಂದೇ ಕಂಪನಿಯ 2 ವಾಚ್ಗಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಟ್ಕೊಂಡಿದ್ದಾರೆ. ಪತ್ರಕರ್ತರು ಅದನ್ನ ಹೊರಗಡೆ ತಂದ್ರು, ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಈ ಸಿದ್ದರಾಮಯ್ಯನವ್ರದ್ದು ಒಂದು ಹಿಂದೆಯೂ ಈ ಕತೆ ನಡೆದಿತ್ತು. ಎಲ್ಲೋ ಕಳ್ಳತನ ಆಗಿದ್ದ ಹೆಬ್ಲಾಟ್ ವಾಚು ಪಾಪ ಯಾರೋ ಕಳ್ಳರು ಗಿಫ್ಟ್ ಕೊಟ್ಬಿಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಇದನ್ನ ಹಾಕೊಂಡು ಏನವ್ರು ಮೆರೆದಿದ್ದೆ ತೋರ್ಸ್ಕೊಂಡು ಮಜಾವಾದಿಗಳು, ಸಮಾಜವಾದಿಗಳಲ್ಲ ಮಜಾವಾದಿಗಳು. ಅದು ಆಯ್ತು, ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಿ ಹೊರಗಡೆ ತಂದ್ಬಿಟ್ರು, ಇದು ಕದ್ದಿದ್ದು ಮಾಲು ಅಂತ. ಕಾಂಗ್ರೆಸ್ನ ಒಂದು ನೀತಿ ಇದೆ, ಕದ್ದು ಮಾಲು ವಾಪಸ್ ಕೊಟ್ಬಿಟ್ರೆ ಕೇಸಿಲ್ಲ. 14 ಸೈಟ್ ಕೊಟ್ಟಾಗಲೂ ಕೇಸಿಲ್ಲ. ವಾಲ್ಮೀಕಿ ನಿಗಮದ ಅಣ್ಣ ನುಂಗ್ಬಿಟ್ರು, ಅದನ್ನು ವಾಪಸ್ ಕೊಟ್ಟರು ಕೇಸಿಲ್ಲ. ಆದ್ರೆ ಮೊನ್ನೆ 7 ಕೋಟಿ ಯಾರೋ ಕದ್ದು ಹೋದ್ರಲ್ಲ, ಅವ್ರನ್ನ ಯಾಕೆ ಕೇಸ್ ಹಾಕಿ ನೀವು ಜೈಲಿಗೆ ಕಳಿಸಿದ್ರೆ? ಅವ್ರಿಗೆ ಬೇರೆ ನಿಮಗೆ ಬೇರೆ ನ್ಯಾಯನ? ಆ ನ್ಯಾಯ ನಿಮಗೂ ಆಗಬೇಕಾಗಿತ್ತಲ್ಲ, ಆದ್ರೆ ನೀವು ಹೊರಗಡೆ ಇದ್ದೀರಿ. ಇಲ್ಲಿ ಒಂದೇ ಕಂಪನಿಯ 2 ವಾಚ್ಗಳು. ನಮ್ಮ ಮೀಡಿಯಾದಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾ, ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣನೇ ಬಿಜೆಪಿನವ್ರಿಗೇನು ಬೇರೆ ಕೆಲಸ ಇಲ್ಲ, ನಾವೇನು ವಾಚ್ ಹಾಕ್ಬಾರ್ದ? ಹಾಕ್ರಿ, ಎಲ್ಲರೂ ವಾಚ್ಗಳು ಹಾಕ್ತಾರೆ, ಹಾಕ್ರಿ. ಒಂದೇ ಕಂಪನಿದು ಪಾಪ ನೋಡಿ, ಇದೊಂಥರ ಕಾಂಗ್ರೆಸ್ ಕಂಪನಿ ಇದ್ದಂಗೆ. ಕಾಂಗ್ರೆಸ್ನವರೇ 2 ವಾಚ್ಗಳು ಒಂದೇ ಕಂಪನಿದು ಹಾಕೊಂಡಿದ್ದೀರಿ, ಹಾಕ್ರಿ. ಆದ್ರೆ ಕೇಳಿದಾಗ ಸುಳ್ಳು ಯಾಕೆ ಕೇಳ್ತೀರಿ? ನಾನು ಅದನ್ನು 5-6 ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂತೇಳಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಫಿಡಿವಿಟ್ ಕೊಟ್ಟಿದ್ದೀನಿ ಎಲೆಕ್ಷನ್ಗೆ, ನಾನು ಅಫಿಡಿವಿಟ್ ತಂದಿದ್ದೀನಪ್ಪ, ಅಫಿಡಿವಿಟ್ ತಂದಿದ್ದೀನಿ, ಇಲ್ಲಿದೆ. ಅವರೇ ಕೊಟ್ಟಿರೋದು ಅಫಿಡಿವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ, ಪೇಜ್ ನಂಬರ್ 38. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಫಿಡಿವಿಟ್ ನ ಪೇಜ್ ನಂಬರ್ 38ರಲ್ಲಿ ನೋಡಿ, ಗೋಲ್ಡ್ ಎಷ್ಟಿದೆ ಹೇಳಿದ್ದಾರೆ ಅವರು. ನಾನು ಅದೆಲ್ಲ ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಸಂಬಂಧವೂ ಇಲ್ಲ. ಡಿಕ್ಲರೇಷನ್ ಅದು. ರೋಲೆಕ್ಸ್ ವಾಚ್ 1 ನಂಬರ್ 9 lakhs. ರೋಲೆಕ್ಸ್. ಹೆಬ್ಲಾಟ್ ವಾಚ್ 23,90,246 ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು. 2 ವಾಚ್ ಅವರು ಡಿಕ್ಲೇರ್ ಮಾಡಿರೋದು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು. ಸಿದ್ದರಾಮಯ್ಯನವ್ರ ಕೈಯಲ್ಲೂ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು?
ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸು, 43 ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಹಿಗ್ಗಾಮುಗ್ಗಾ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ. ಒಂದು ಸಮಯ ನೀವು ರಾಜ್ಯಕ್ಕೆ ಸುಳ್ಳು ಹೇಳಿದ್ದೀರಿ ಜನರಿಗೆ. ನನ್ನ ಕಾರ್ಡ್ ಇಂದ ಪೇ ಮಾಡಿದ್ದೀನಿ ಅಂತ ಹೇಳಿದ್ದೀರಿ. ಎಲ್ಲಿ ಅದು ದಾಖಲೆ ಬಿಡುಗಡೆ ಮಾಡಿ. ಎಲ್ಲಿ ಕೊಂಡಿದ್ದೀರಿ ದಾಖಲೆ ಬಿಡುಗಡೆ ಮಾಡಿ. ನಾನು ಮೊದಲು ಹೇಳಿದ್ದೇನೆ, ಮೊನ್ನೆ ಸಿದ್ದರಾಮಯ್ಯನವರು ವಾಚ್ಗಳ ಪ್ರಿಯರು. ಅವರು ಶೂ ಕೂಡ ಲಕ್ಷಾಂತರ ರೂಪಾಯಿ ಬಾಳ್ತದೆ. ಅವರ ವಾಚ್ಗಳು ಕೋಟ್ಯಾಂತರ ರೂಪಾಯಿ ಬಾಳ್ತವೆ. ಒಂದಲ್ಲ, ನಾನು 1.5 ವರ್ಷದ ಹಿಂದೆನೇ ಹೇಳಿದ್ದೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಯಾರ್ಯಾರು ಗಿಫ್ಟ್ಗಳು ಕೊಟ್ಟಿದ್ರು ಅದನ್ನು ಕೂಡ ಅವತ್ತು ಹೇಳಿದ್ದೆ. ಆವತ್ತಿಗೆನೆ ನಾನು ಹೇಳಿದಾಗ 8 ವಾಚ್ ಇತ್ತು. ಈಗ ಕೆಲವರು ನನಗೆ ಮೆಸೇಜ್ ಕೊಟ್ಟಿರೋದು ಈಗಾಗಲೇ 18-19 ವಾಚ್ ಇದೆ ಅಂತ ಅವ್ರ ಹತ್ರನು. ನೀವು ಎಷ್ಟಾದ್ರೂ ಇಟ್ಕೊಳ್ಳಿ, ನಿಮ್ಮ ದುಡ್ಡು. ಆದ್ರೆ ಎಲ್ಲಿ ಲೆಕ್ಕ ಕೊಟ್ಟಿದ್ದೀರಿ ಹೇಳಿ ನನಗೆ. ಇದನ್ನು ಸುಳ್ಳು ಹೇಳಿದ್ದೀರಿ. ಸುಳ್ಳು ಹೇಳಿನೂ ಅದನ್ನು ಕಂಡಿಡಿದು ಬಿಜೆಪಿ ನಾಯಕರು ಏನಾದರೂ ನಿಮಗೆ ಹೇಳಿದ್ರೆ ಒಪ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಸರಿಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಇಷ್ಟ ಬಂದ ರೀತಿಯಲ್ಲಿ ನೀವು ಅವರ ಬಗ್ಗೆ ಮಾತಾಡೋದು, ನಾಯಕರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಈಗ ಇದಕ್ಕೆ ಲೆಕ್ಕ ಕೊಡಿ. ಅಂದ್ರೆ ಇದು ಸತ್ಯಕ್ಕೆ ದೂರವಾದ್ದು. ನೀವು ಸುಳ್ಳು ಹೇಳಿದ್ದೀರಿ ಅಂತಕ್ಕಂಥದ್ದು. ವಾಚ್ಗಳೇನೋ ಸರಿ ಇರಬಹುದು, ನೀವು ವಾಚ್ ಕಟ್ಟಿಲ್ಲ, ನಾನು ಕಟ್ಟಿದ್ದೀನಿ. ವಾಚ್ಗಳೇನೋ ಸರಿ ಇರಬಹುದು, ಒಂದು ಕಂಪನಿದಿರ್ಬೋದು. ಆದರೆ ಅದರಲ್ಲಿ ತೋರಿಸ್ತಾ ಇರೋ ಸಮಯ ಪಾಪ ನಿಮಗೆ ಸರಿ ಇಲ್ಲ. ನಿಮ್ಮ ಸಮಯ ಸರಿ ಇದ್ದಿದ್ರೆ ಇವೆಲ್ಲ ಬರ್ತಿರ್ಲಿಲ್ಲ. ಒಂದೇ ಕಂಪನಿ ವಾಚ್ ಕಟ್ಟಿದ್ರು ಇಬ್ಬರದು ಭವಿಷ್ಯ ಹೆಂಗಿದೆ ನೋಡಿ. ಒಬ್ಬರು ಬಿಟ್ಟು ಕೊಡಬೇಕು, ಒಬ್ರು ಹಿಡ್ಕೊಂಡು ಕೂತ್ಕೋಬೇಕು. ಈಗ ನಿಮ್ಮ ಸಮಯ ಇದೆಯೋ, ಅಥವಾ ನೀವಿಬ್ರೂ ಬಿಟ್ಟು ಹೋಗಿ ಇನ್ನೊಬ್ರು ಯಾರೋ ಬರ್ಬೇಕನೋ, ಈ ಪರಿಸ್ಥಿತಿ ಇದೆ. ಗ್ಯಾರಂಟಿ ಇಲ್ಲ. ಏನು ನಾಟಿ ಕೋಳಿ ಸಾರು ಸೌದಿದ್ದೆ. ಅಲ್ಲಿ ಇಲ್ಲೆಲ್ಲ ಸರೋಯ್ತು ಅಂದ್ರಿ, ಹೈಕಮಾಂಡ್ ಅಂದ್ರಿ. ಅಲ್ಲಿ ನೋಡಿದ್ರೆ ವೇಣುಗೋಪಾಲ್ ಬಂದಾಗ ಹೋಗಿ ಹೈಕಮಾಂಡ್ ಬಂದ್ಬಿಡ್ತು ಅಂತ ಹೇಳಿ ಕುತ್ಕೊಂಡು 2 ಗುಂಪುಗಳು ಕಿತ್ತಾಡಿ ಏನು ಕೂಗಾಟ ಮಾಡಿ 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 ನನಗೆ ಒಂದು ಕನ್ಫರ್ಮ್ ಆಯ್ತು. AICC ಅಧ್ಯಕ್ಷರೇ ಹೈಕಮಾಂಡ್ ಅಂತ ನಾವು ಅಂದ್ಕೊಂಡಿದ್ವಿ. AICC ಅಧ್ಯಕ್ಷರು ಬೆಂಗಳೂರಲ್ಲಿ ಬಂದು 3 ದಿನ ಕುತ್ಕೊಂಡು ಛೇ ನನಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ನಾನು ಹೋಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಹೈಕಮಾಂಡ್ಗೆ ನಾನು ಹೋಗಿ ಇದನ್ನೆಲ್ಲ ಹೇಳಿ ಸೊ ಅವರು ತೀರ್ಮಾನ ಮಾಡಕ್ಕೆ ಹೈಕಮಾಂಡ್ ಯಾರು ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಆವಾಗ ಅನುಮಾನ ಬಂತು, ಹೈಕಮಾಂಡ್ ಯಾರು ಅಂತ. ಏನ್ ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರ? ಅಂದ್ರೆ ಗಾಂಧಿ ಫ್ಯಾಮಿಲಿ ಒಂದೇ ಅಲ್ಲ ಉಳಿದಿರೋದು ಹೈಕಮಾಂಡ್ ಅಂದ್ರೆ. ಹಿಂಗ್ ಅನ್ಕೊಂಡಿದ್ರೆ ನಿನ್ನೆ ಇವರು ದೌಡಾಯಿಸಿ ಮಂಗಳೂರಿಗೆ ಓಡೋಗಿ ವೇಣುಗೋಪಾಲ್ ಜೊತೆಯಲ್ಲಿ ಕುತ್ಕೊಂಡು ಕುಸು ಮಾತಾಡುವಾಗ ಗೊತ್ತಾಯ್ತು ಹೈಕಮಾಂಡ್ ಕಾಂಗ್ರೆಸ್ಗೆ ವೇಣುಗೋಪಾಲು ಇವ್ರು ಯಾರು ಅಲ್ಲ ಅನ್ನೋದು ಆವಾಗ ಗೊತ್ತಾಯ್ತು. ಈ ಪರಿಸ್ಥಿತಿ ಇದೆ. ಅದಕ್ಕೆ ಸುಳ್ಳುಗಳು ಹೇಳಿದ್ದಕ್ಕೆ ಜನರಿಗೆ ಅವರು ಉತ್ತರ ಕೊಡಬೇಕು. ಇದು ಕದ್ದ ಮಾಲುಗಳ, ಕೊಂಡ ಮಾಲುಗಳ ಅನ್ನೋದನ್ನು ಹೇಳ್ಬೇಕು. ಭ್ರಷ್ಟಾಚಾರದಲ್ಲಿ ನಮ್ಮ ಬಗ್ಗೆ ಮಾತಾಡ್ತೀರಿ, ಈಗ ಭ್ರಷ್ಟಾಚಾರ ನಿಮ್ಮ ಮೇಲೆ ಬಂದಾಗ ಇದಕ್ಕೆ ಉತ್ತರ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಈಗ ಹಾಕೊಂಡಿರೋದು ಕಾರ್ಟಿಯರ್ ಅವರು, ರೋಲೆಕ್ಸ್ ಇದೇನಪ್ಪ ಅಷ್ಟೇ ಅಲ್ಲ ಅಲ್ಲ ಬಿಲ್ ತರ್ತಾ ಇದ್ದಾರೆ. ಹೌದು, ಆ ಬಿಲ್ ತರ್ತಾ ಇದ್ದಾರೆ. ನಾವು ಅದ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀನಿ. ನಾನು ಸೋಮವಾರ ಮೀಟಿಂಗ್ ಈಗಾಗಲೇ ತೀರ್ಮಾನ ಆಗಿದೆ. ಸೋಮವಾರ ಸಂಜೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀನಿ. ಅವಾಗ MLAಗಳು ಬೆಳಗಾವಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀರಿ ಇದ್ರ ಬಿಲ್ ಬಗ್ಗೆ. ಮತ್ತೆ ನಮ್ಮ ಕೇಂದ್ರದ ನಾಯಕರ ಜೊತೆನೂ ಸಂಪರ್ಕದಲ್ಲಿ ಇದ್ದೀರಿ ಈ ಬಿಲ್ ಬಗ್ಗೆ.
ನಮ್ಮ ಕೇಂದ್ರದ ನಾಯಕರ ಜೊತೆನೂ ಮಾತಾಡಿದ್ದೀನಿ ಈಗಾಗಲೇ ಅದ್ರ ಜೊತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ.